ಅಸ್ಸಾಮಲ್ಲಿ ಓನ್ಲಿ SR ಮಾಡಿದ್ರು. ಹೇಗೆ ಇದನ್ನು ಸುಪ್ರೀಂ ಕೋರ್ಟ್ ಒಪ್ಕೊಳ್ತಾ ಇದೆ, ಹೇಗೆ ಇದನ್ನು ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇಲ್ಲ, ಹೇಗೆ ಸಿವಿಲ್ ಸೊಸೈಟಿಗಳು ಇದನ್ನು ಮಾಡುತ್ತೆ? ಸಾಮಾಜಿಕ ಮತ್ತು ರಾಜಕೀಯ ಸ್ವರೂಪವನ್ನೇ ಬದಲಿಸುವಂಥ ಒಂದು ಮೂಲಭೂತವಾದಂಥ ಬುಡಮೇಲು ಕೆಲಸವಾಗಿ SIR ಇದೆ. ಅವರು ಡಿಲಿಮಿಟೇಷನ್ ಮಾಡಿದ್ದಾರೆ 2023 ಅಸ್ಸಾಮಲ್ಲಿ. ಡಿಲಿಮಿಟೇಷನ್ ಮಾಡಿರೋದ್ರಿಂದ ಅವು 30ರಿಂದ 19ಕ್ಕೆ ಇಳಿದಿದ್ದಾರೆ. ಆ ಮಟ್ಟದಲ್ಲಿ ಮುಸ್ಲಿಮರನ್ನು ಬೇರೆ ಬೇರೆ ಕ್ಷೇತ್ರಗಳಿಗೆ ಅವರು ಮರು ವಿಂಗಡಣೆ ಮಾಡಿದರು ಬಿಜೆಪಿಯವರು. ಅಲ್ಲಿ ಅದಕ್ಕೆ ಬೇಕಾಗಿರುವಂಥ ಪ್ರಯತ್ನವನ್ನು ಅಂದರೆ ನಾವು ಗೆದ್ದೇ ತಿರಬೇಕು ಅಂತನೋ ಕೈಯಲ್ಲಿ ಅಂದರೆ ಮೊದಲೇ ಕಷ್ಟ ಇರುವಂಥದ್ದನ್ನು ಇನ್ನೂ ಸುಲಭವಾಗಿ ಬೇರೆಯವರಿಗೆ ಬಿಟ್ಕೊಟ್ಬಿಡುವಂಥ ರೀತಿ ಒಳಗಡೆ ಮಾಡೋದನ್ನು ಅಸ್ಸಾಂನಲ್ಲಿ ಆಗಿದೆ. ಈ ಕಾಂಗ್ರೆಸ್ನ ಒಂದು ಹಂತದಲ್ಲಿ ಅದಕ್ಕೆ ಒಂದು ಗೆಲ್ಲೋ ಹಸಿವಿಲ್ಲ ಅನ್ನೋದನ್ನು ಭಾಳ ಮುಖ್ಯವಾಗಿ ಹೇಳಬೇಕು. ಆಮೇಲೆ ಡೆಲ್ಲಿಯಿಂದ ಇದಕ್ಕಿರೋ BJPಗಿರೋ ಸಂಪನ್ಮೂಲಗಳು, ಆಮೇಲೆ ಡಿಲಿಮಿಟೇಷನ್ ಮಾಡಿದ ರೀತಿ, ಇದೆಲ್ಲದೂ ಕೂಡ BJP ಗೆಲುವಿಗೆ ಕಾರಣ ಆಗಿದೆ. ಒಡೆಯೋದು ಸುಲಭ, ಕಟ್ಟೋದು ಕಷ್ಟ ಅಂತ ಒಂದು ಮಾತಿದೆ, ಅದು ನಿಜ. ಭೌಗೋಳಿಕವಾಗಿ ಒಟ್ಟಿಗೆ ಇದ್ದರೆ ಸಾಕು, ಅಲ್ಲಿರುವಂಥ ಜನನ ಹೊಡೆದುಬಿಟ್ಟು ನಾವು ಸದಾ ಅಧಿಕಾರದಲ್ಲಿರ್ತೀವಿ. ಇನ್ನು ಮುಖ್ಯವಾಗಿ ಇನ್ನು 2 ಸ್ಟೇಟ್ಗಳಿದ್ದಾವೆ. ಪಾಂಡಿಚೇರಿ ಬಗ್ಗೆ ನಾವು ಕೊನೆಯದಾಗಿ ಮಾತಾಡ್ಬೋದು ಅನ್ಸುತ್ತೆ. ಇನ್ನೊಂದು ಇಂಪಾರ್ಟೆಂಟು ಅಸ್ಸಾಂ. ಯಾಕಂದರೆ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಕೋಮು ಹೇಳಿಕೆಗಳನ್ನು ಕೊಡುವ ವ್ಯಕ್ತಿ ಅಸ್ಸಾಂನ ಮುಖ್ಯಮಂತ್ರಿ. ಅವರು ಮೊದಲು ಕಾಂಗ್ರೆಸ್ಸಲ್ಲಿದ್ದರು. ಅದೇ ಕಾಂಗ್ರೆಸ್ಸಲ್ಲಿದ್ದ ವ್ಯಕ್ತಿ ಈಗ BJP ಬಂದು BJPಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಹೇಮಂತ್ ಬಿಸ್ವ ಶರ್ಮಾ ಅತ್ಯಂತ ಕೋಮು ಹೇಳಿಕೆಗಳನ್ನು ಕೊಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದಾರೆ. ಮಿಯಾಗಳ ಬಗ್ಗೆ ಅವರಲ್ಲಿ ಗುಂಡು ಹೊಡ್ಕೊಂಡು ತುಂಬ ವಿವಾದಗಳು ಸೃಷ್ಟಿಯಾಗಿದ್ದಾವೆ. ಆ ರಾಜ್ಯದಲ್ಲಿ ಮತ್ತೆ ಅವ್ರು 3ನೇ ಬಾರಿ ಅಧಿಕಾರಕ್ಕೆ ಹಿಡಿತಾರೆ ಅನ್ನೋ ಒಂದು ಎಕ್ಸಿಟ್ ಪೋಲ್ ಬರ್ತಾ ಇದೆ. ಇದಕ್ಕೇನು ಅನಿಸುತ್ತೆ ವಾಸು? ಇಲ್ಲ, ಕಾಂಗ್ರೆಸ್ಸು ತಾನು ಗೆಲ್ಲೋದಕ್ಕೆ ಸಾಧ್ಯ ಇರುವಂಥ ರಾಜ್ಯಗಳಲ್ಲೂ ಕೂಡ ಅಂಥ ಸಂದರ್ಭದಲ್ಲೂ ಕೂಡ ಹೇಗೆ ಕಳ್ಕೊಳ್ಳುತ್ತೆ ಅನ್ನೋದಕ್ಕೆ ಅಸ್ಸಾಂ ಅನ್ನೋದೊಂದು ಉದಾಹರಣೆ ಆಗಿದೆ. ಅಲ್ಲಿ ಅದಕ್ಕೆ ಬೇಕಾಗಿರುವಂಥ ಪ್ರಯತ್ನವನ್ನು ಅಂದರೆ ನಾವು ಗೆದ್ದೇ ತಿರಬೇಕು ಅಂತನೋ ಅಥವಾ ನಾವು ಇದಕ್ಕಾಗಿ ಎಲ್ಲ ಪ್ರಯತ್ನವನ್ನು ಗಂಭೀರವಾಗಿ ಮಾಡಬೇಕು, ಯಾರನ್ನೆಲ್ಲ ಒಳಗೊಳ್ಬೇಕು ಅಂತ ಮಾಡದೆ ಕೈಯಲ್ಲಿ ಅಂದರೆ ಮೊದಲೇ ಕಷ್ಟ ಇರುವಂಥದ್ದನ್ನು ಇನ್ನೂ ಸುಲಭವಾಗಿ ಬೇರೆಯವರಿಗೆ ಬಿಟ್ಕೊಟ್ಬಿಡುವಂಥ ರೀತಿ ಒಳಗಡೆ ಮಾಡೋದನ್ನು ಅಸ್ಸಾಂನಲ್ಲಿ ಆಗಿದೆ. ಭಾಳ ದುರಂತ. ಅಂದರೆ ನಮ್ಮ ದೇಶದ ಕೆಲವು ಮೂಲೆಗಳಲ್ಲಿರ್ತಕ್ಕಂಥ ರಾಜ್ಯಗಳೇನಿರ್ತವೆ ಮತ್ತು ಅಕ್ಕಪಕ್ಕ ಬೇರೆ ದೇಶಗಳ ಬಾರ್ಡರ್ಗಳು ಹತ್ರ ಇರುವಂಥದ್ದು, ಸ್ಥಳೀಯವಾದಂಥ ಸಾಮಾಜಿಕವಾದ ಸಂಘರ್ಷ ಇರೋದು, ಅಂಥ ರಾಜ್ಯಗಳಲ್ಲಿ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ತುಂಬ ಸೂಕ್ಷ್ಮವಾಗಿ ವ್ಯವಹರಿಸಬೇಕು, ಅವ್ರನ್ನೆಲ್ಲರನ್ನು ಒಳಗೊಳ್ಳುವಂಥ ರಾಜಕಾರಣ ಮಾಡಬೇಕು. ಆದರೆ ಹೊರದೂಡುವ ರಾಜಕಾರಣ ಅಸ್ಸಾಂನಲ್ಲಿ ಏನು ನಡೀತಾ ಇದೆ ಇದು ದೇಶಕ್ಕೆ ಒಳ್ಳೆಯದಾಗೋದಿಲ್ಲ ಅನ್ನೋದಂತೂ ಕೂಡ ಸ್ಪಷ್ಟವಾಗಿದೆ. ಮತ್ತು ಅಲ್ಲಿ ಹಾಗಾಗಿ ಈ ಸದ್ಯ ಆಗಲೇ ಹೇಳಿದಂಗೆ ಕಾಂಗ್ರೆಸ್ಸು ಕೂಡ ಅಷ್ಟು ಚೆನ್ನಾಗಿ ಅಲ್ಲಿ ಫೈಟ್ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅನ್ನೋದು ಬಹುಶಃ ಎಕ್ಸಿಟ್ ಪೋಲ್ಸ್ ಹೇಳಿರೋ ರೀತಿಯಲ್ಲೇ ಆಗ್ಬೋದು. ಬಟ್ ಅದಕ್ಕಿಂತ ಹೆಚ್ಚಿನ ಅದ್ರ ಬಗ್ಗೆ ಇರುವಂಥ ಮಾಹಿತಿ ನಮಗಿಲ್ಲ. 21ಕ್ಕೂ ಮತ್ತು 26ರ ಎಲೆಕ್ಷನ್ಗಳನ್ನ ನೋಡ್ತಾ ಇದ್ದರೆ ಅಸ್ಸಾಂನಲ್ಲಿ ಈ ಬಾರಿ ಕಾಂಗ್ರೆಸ್ ಹೆಚ್ಚಿನ ಸಂಘಟಿತ ಹೋರಾಟವನ್ನು ಮಾಡಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಲೋಕಲಲ್ಲಿ ನಾನು ಹೋದಾಗ ಸಹಿತ ಅಸ್ಸಾಂನಲ್ಲಿ ನೋಡಿದ ರೀತಿ ನೋಡ್ತಾ ಇದ್ರೆ ಅಸ್ಸಾಂ ಬಗ್ಗೆ ನೀವು ಜಾಸ್ತಿ ಮಾತಾಡಿ. ಅಸ್ಸಾಮಲ್ಲಿ ತುಂಬ ಹೆಚ್ಚಿನ ಮಟ್ಟದ ಕಾಂಗ್ರೆಸ್ ಸಂಘಟಿತ ಹೋರಾಟ ತೋರಿದೆ. ಮತ್ತು ಈ ಬಾರಿ ಲಾಸ್ಟ್ ಟೈಮ್ ಏನು ಅದು UDF ಜೊತೆ ಮಾಡ್ಕೊಂಡಿದ್ರು ಅಲಯನ್ಸ್, ಅದನ್ನು ಬಿಟ್ಟು ಪ್ರಾದೇಶಿಕ ಪಕ್ಷಗಳ ಜೊತೆ ಏನು ಹೊಂದಾಣಿಕೆ ಮಾಡಿಕೊಂಡು ಸೀಟ್ ಶೇರಿಂಗ್ ಮೊದಲೇ ಮಾಡಿಕೊಂಡು ಯಾವುದೇ ಗೊಂದಲ ಇಲ್ಲದ ರೀತಿಯಲ್ಲಿ ಎಲೆಕ್ಷನ್ ನಡೆಸಿರೋ ರೀತಿ ನೋಡ್ತಾ ಇದ್ದರೆ ಕಾಂಗ್ರೆಸ್ ಸಂಘಟಿತ ಹೋರಾಟ ಮಾಡಿದೆ. ಆಮೇಲೆ ಧೈರ್ಯದಿಂದ ಎದುರಿಸಿದ್ದಾರೆ ಅಂತ ಅಲ್ಲಿ ಲೋಕಲ್ ಜನ ಹೇಳ್ತಾರೆ. ಯಾಕಂದರೆ ಕಳೆದ ಬಾರಿ ತುಂಬ ಕಾಂಗ್ರೆಸ್ ನಾಯಕರು ಭಯಭೀತರಾಗಿ ಚುನಾವಣೆ ಎದುರಿಸಿದ್ರು. ಒಂದು BJPಗೆ ಜಂಪ್ ಆಗಿದ್ರು, ಇಲ್ಲಾಂದ್ರೆ ತುಂಬ ಭಯದಿಂದ ಚುನಾವಣೆ ಎದುರಿಸಿದ್ರು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಈ ಬಾರಿ ಅದು ಕಾಣಿಸ್ತಿಲ್ಲ. ಅದಕ್ಕೆ ಮುಖ್ಯ ಕಾರಣ BJPನ ಅಂತ ಹೇಳಬೇಕು. ಯಾಕಂದರೆ ಒಂದು ಹಂತದಲ್ಲಿ ಅವರು ಮುಸ್ಲಿಮರ ವಿರುದ್ಧದ ಹೇಳಿಕೆಗಳು ಎಲ್ಲ ಮುಸ್ಲಿಮರನ್ನು ಒಟ್ಟುಗೂಡಲು ಕಾರಣವಾಯಿತು. ಆ ಎಲ್ಲ ಮುಸ್ಲಿಮರು ಈವರೆಗೂ ಏನು ಬದ್ರುದ್ದೀನ್ ಪಾರ್ಟಿ ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ಗೆ ಏನು ಹಾಕ್ತಾಯಿದ್ರು, ಅವರು ಎಲ್ಲರೂ ಈ ಸಲ ಸೇರಿ ಕಾಂಗ್ರೆಸ್ಸಿಗೆ ಬೆಂಬಲಿಸೋದು ಸ್ಪಷ್ಟವಾಗಿ ಅಲ್ಲಿ ಕಂಡು ಬರ್ತಾ ಇದೆ. ಅಲ್ಲಿ ಹೆಚ್ಚಿನ 30 ಕ್ಷೇತ್ರಗಳಿದ್ದು ಮುಸ್ಲಿಮರು ಬಾಹುಳ್ಯ ಕ್ಷೇತ್ರಗಳು. ಅವನು ಡಿಲಿಮಿಟೇಷನ್ ಮಾಡಿದ್ದಾರೆ 2023 ಅಸ್ಸಾಮಲ್ಲಿ. ಡಿಲಿಮಿಟೇಷನ್ ಮಾಡಿರೋದ್ರಿಂದ ಅವು 30ರಿಂದ 19ಕ್ಕೆ ಇಳಿದಿದ್ದಾವೆ. ಆ ಮಟ್ಟದಲ್ಲಿ ಮುಸ್ಲಿಮರನ್ನು ಬೇರೆ ಬೇರೆ ಕ್ಷೇತ್ರಗಳಿಗೆ ಅವರು ಮರು ವಿಂಗಡಣೆ ಮಾಡಿದರು BJPಯವರು. ಹೇಗೆ SIR ಮತ್ತು ಡಿಲಿಮಿಟೇಷನ್ ವರ್ಕ್ ಆಗುತ್ತೆ, ಯಾಕೆ ವುಮನ್ಸ್ ಬಿಲ್ ಜೊತೆ ಡಿಲಿಮಿಟೇಷನನ್ನು ತಂದರು ಅನ್ನೋದನ್ನು ನಾವು ಅಸ್ಸಾಮನ್ನು ನೋಡಿ ಕಲ್ಕೋಬೋದು ಅನ್ಸುತ್ತೆ. ಹೀಗಾಗಿ ಎಲ್ಲರೂ ಒಂದು ಅಸ್ಸಾಂ ಸ್ಟಡಿ ಮಾಡ್ಬೇಕು ಅನ್ಸುತ್ತೆ. ಅಸ್ಸಾಂದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ 4 ಭಾಗಗಳು ನಾವೇನು ವಿಂಗಡಿಸ್ತೇವೆ. ಒಂದು ಬ್ರಹ್ಮಪುತ್ರ ವ್ಯಾಲಿ ಮತ್ತು ನಡು ವ್ಯಾಲಿ ಬರುತ್ತೆ, ಹಿಲ್ ಡಿಸ್ಟ್ರಿಕ್ಟ್ಸ್ ಬರುತ್ತೆ, ಲಾಸ್ಟಿಗೆ ನಾಗಾ ಟ್ರೈಬಲ್ ಬರುತ್ತೆ. ನಾಗಾ ಟ್ರೈಬಲ್ಲಿ ಅವ್ರು ಯಾವಾಗಲೂ ಗೆದ್ದ ಪಕ್ಷದ ಜೊತೆಗೆ ಇರ್ತಾರೆ.
ಅದು ಹೆಚ್ಚಿನ ಏನು ಡಿಫ್ರೆನ್ಸ್ ಇಲ್ಲ. ಅಲ್ಲಿ ಮುಸ್ಲಿಮ್ಸ್ ಮಾತ್ರ ತುಂಬ ಡಿಫ್ರೆಂಟಾಗಿ ವಿಚಾರ ಮಾಡ್ತಾಯಿದ್ರು. ಅಸ್ಸಾಮಿ ಮಾತಾಡೋ ಮುಸ್ಲಿಮ್ಸ್ ಬೇರೆ, ಬೆಂಗಾಲಿ ಮಾತಾಡೋ ಮುಸ್ಲಿಮ್ಸ್ ಬೇರೆ, ಮತ್ತು ಬಾಂಗ್ಲಾದಿಂದ ಬಂದ ಅಂದರೆ ಮಿಯಾಗಳು ಅಂತ ಏನು ಕರೀತಾರೋ ಆ ಮುಸ್ಲಿಮ್ಸ್ ಬೇರೆ. ಅವರಿಗೆಲ್ಲರೂ ಸೇರಿ ಈ ಸಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ, ಆಮೇಲೆ ನೇಪಾಳಿ ಮೂಲ ನಿವಾಸಿಗಳು ಏನಿದ್ದಾರೆ ಅಲ್ಲಿ ಅವರು ಆದಿವಾಸಿಗಳು ಏನಿದ್ದಾರೆ, ಆಮೇಲೆ ಕ್ರಿಶ್ಚಿಯನ್ ಆದಿವಾಸಿಗಳು ಏನಿದ್ದಾರೆ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಎಸ್ಪೆಷಲಿ ಕ್ಯಾಥೋಲಿಕ್ಗೆ, ಅವರು ಎಲ್ಲರೂ ಕಳೆದ ಒಂದು ವರ್ಷದಿಂದ ಸಿವಿಲ್ ಸೊಸೈಟಿ ಜೊತೆ ವರ್ಕ್ ಮಾಡಿದವ್ರ ಜೊತೆ ಎಲ್ಲ ನಾನು ಮಾತಾಡಿದ್ದೀನಿ. ತುಂಬ ಡಿಫ್ರೆಂಟ್ ಆಗಿದೆ ಗ್ರೌಂಡ್ ರಿಯಾಲಿಟಿಗೂ ಮತ್ತು ಇವ್ರು ಕೊಡ್ತಾ ಇರೋ ನಂಬರ್ಸ್ಗೂ ತುಂಬ ಡಿಫ್ರೆಂಟ್ ಆಗಿದೆ. ಇಡೀ ಅಸ್ಸಾಂದ ನಾವು ರಾಜಕೀಯ ಚಿತ್ರಣ ನೋಡಬೇಕಂದ್ರೆ ಬ್ರಹ್ಮಪುತ್ರ ವ್ಯಾಲಿ ಯಾರು ಗೆಲ್ತಾರೆ ಅವ್ರು ಅಸ್ಸಾಮನ್ನು ಆಳ್ತಾರೆ ಅನ್ನೋ ಒಂದು ಮಾತಿದೆ. ಅಲ್ಲಿ 2 ಪ್ರಮುಖ ಅಂಶಗಳು ಬರ್ತವೆ. ಒಂದು ಯಾನು ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನಾವು ಹೇಳ್ತೇವೆ ಗೊಗೊಯ್, ಅವರು ಕಮ್ಯುನಿಟಿ ಜನನೇ ಹೆಚ್ಚಿಗೆ ಇದ್ದಾರೆ. ಆಮೇಲೆ ಆದರೆ ಅವರದ್ದೇ ಕ್ಷೇತ್ರ ಅವರು ಕಳ್ಕೊಂಡಿದ್ದಾರೆ ಡಿಲಿಮಿಟೇಷನಿಂದ. ಹೀಗಾಗಿ ಅವರು ತಮ್ಮ ಕ್ಷೇತ್ರವನ್ನು ಬದಲಾವಣೆ ಮಾಡಿದ್ದಾರೆ. ಆ ಮಟ್ಟದ ಕ್ಯಾಲ್ಕುಲೇಷನ್ ಮೇಲೆ BJP ಮತ್ತು ಎಲೆಕ್ಷನ್ ಕಮಿಷನ್ ಸೇರಿಯಲ್ಲಿ ಡಿಲಿಮಿಟೇಷನ್ ಮಾಡಿದೆ. ಇನ್ನೊಂದು ಟೀ ಪ್ಲಾಂಟ್ಗಳಲ್ಲಿ ವರ್ಕ್ ಮಾಡುವ ಆದಿವಾಸಿಗಳೇನಿದ್ದಾರೆ ಅವ್ರು ತುಂಬ ಇಂಪಾರ್ಟೆಂಟು. ಅವರೇ ಇಡೀ ಚುನಾವಣೆ ಚಿತ್ರವನ್ನು ಬದಲಿಸುವ ಸಾಧ್ಯತೆ ಇರೋದು. ಬಟ್ ಅಲ್ಲಿ ಇವರು ಟಾರ್ಗೆಟೆಡ್ ವೆಲ್ಫೇರ್ ಸ್ಕೀಮ್ಗಳನ್ನು ತುಂಬ ಯಶಸ್ವಿಯಾಗಿ BJP ಮಾಡಿದೆ. ಎಲ್ಲ ಮಹಿಳೆಯರಿಗೂ 9,000 ರೂಪಾಯಿ ತಲುಪುವ ಹಾಗೆ ಮಾಡಿದೆ. ಅಲ್ಲಿರೋ ಕ್ರಿಶ್ಚಿಯನ್ ಆದಿವಾಸಿಗಳು ಕಾಂಗ್ರೆಸ್ ಪರವಾಗಿದ್ದರೆ, ಹಿಂದೂ ಆದಿವಾಸಿಗಳಲ್ಲಿ ಅರ್ಧ ಜನ BJP ಜೊತೆಗಿದ್ದಾರೆ, ಇನ್ನು ಅರ್ಧ ಜನ ಕಾಂಗ್ರೆಸ್ ಜೊತೆಗಿದ್ದಾರೆ. ಮೊದಲು ಅವ್ರು ಮೂಲತಃ ಕಾಂಗ್ರೆಸ್ ಜೊತೆಗಿದ್ದರು. ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಸುಲಭವಾಗಿ ಗೆಲ್ತಾ ಇತ್ತು. ಅಲ್ಲಿ ಟ್ರೇಡ್ ಯೂನಿಯನ್ಗಳು ತುಂಬ ಸ್ಟ್ರಾಂಗ್ ಇದ್ದಿದ್ದಾಗ ಕಾಂಗ್ರೆಸ್ನ ಟ್ರೇಡ್ ಯೂನಿಯನ್ ಅಲ್ಲಿ ವರ್ಕ್ ಮಾಡ್ತಾ ಇತ್ತು. ಈಗ ಟೀ ಎಸ್ಟೇಟ್ಗಳಲ್ಲಿ BJPಯ ಪ್ರಾಬಲ್ಯ ಸಹಜವಾಗಿ ದಿನದಿಂದ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ನಾವು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಅತಿ ಕಡಿಮೆ ಎಜುಕೇಟೇಷನ್ ರೇಷಿಯೋ ಇರೋದ್ರ ರಾಜ್ಯಗಳಲ್ಲಿ ಬಿಹಾರ ಹೊರತುಪಡಿಸಿ ಅಸ್ಸಾಂ. ಆಮೇಲೆ ಅಲ್ಲಿ ಪ್ರತಿದಿನ ಟೀ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋರು ಕೂಲಿ 251 ರೂಪಾಯಿ. ಪ್ರತಿ ಒಂದು ದಿನಕ್ಕೆ ಅವ್ರು ಸಿಗೋದು ಕೇವಲ 251 ರೂಪಾಯಿ. ಅಂಥ ಮಹಿಳೆಯರಿಗೆ ನೀವು 9,000 ರೂಪಾಯಿ ದುಡ್ಡು ಒಂದೇ ಸಲ ಕೊಡ್ತೀರ ಅಂದರೆ ದೊಡ್ಡ ಇಂಪ್ಯಾಕ್ಟ್ ಬರುತ್ತೆ ಅಂತ ಅನಿಸುತ್ತೆ. ಹೀಗಾಗಿ ಇವ್ರು ಕೊಟ್ಟಿರೋ ನಂಬರ್ ಪ್ರಕಾರ BJP ಗೆದ್ದರೆ ಆಶ್ಚರ್ಯ ಇಲ್ಲ. ಬಟ್ ಇವ್ರು ಕೊಟ್ಟಿರೋಷ್ಟು ಕೆಟ್ಟದಾದ ಪ್ರದರ್ಶನ ಕಾಂಗ್ರೆಸ್ ಮಾಡುತ್ತೆ ಅಂತ ನನಗನ್ಸಲ್ಲ. ಗ್ರೌಂಡ್ ರಿಪೋರ್ಟ್ ಆಗಿ ಹೇಳಲ್ಲ. ಅಕಸ್ಮಾತ್ ಸರ್ಪ್ರೈಸಿಂಗ್ ಆಗಿ ಕಾಂಗ್ರೆಸ್ 60-70 ಸೀಟ್ ಬಂದರೂ ನಾನೇನು ಆಶ್ಚರ್ಯ ಪಡಲ್ಲ ಅನ್ಸುತ್ತೆ ಸರ್. ನಿಮಗೆ ಬದರುದ್ದೀನ್ ಅವನತಿ ಕೂಡ ಕಾರಣ ಅಂತ 100% ಸರ್. ಬದರುದ್ದೀನ್ ತಮ್ಮ ಕಾಲ ಮೇಲೆ ಕಲ್ಲು ಹಾಕೊಂಡ್ರು ಅಂತ ಅನ್ಸುತ್ತೆ. ಈಗ ಸಂಪೂರ್ಣವಾಗಿ ಅವರು ಮೂಲಿಗೆ ಸರಿದಿದ್ದಾರೆ. OWC ಜೊತೆ ತುಂಬ ಕಷ್ಟಪಟ್ಟರು ಮಾಡಲಿಕ್ಕಾಗಿ. ಬಟ್ ಅಲ್ಲೇನು ಅಂತ ಇಂಪ್ಯಾಕ್ಟ್ ಆಗಿಲ್ಲ. OWCನೂ ಬಂದಿದ್ರು ಅಸ್ಸಾಂನ ಅಲ್ಲಿದ್ದಾಗನೇ ಸಹಿತ. ಹೀಗಾಗಿ ಅಲ್ಲಿ ಮುಸ್ಲಿಂ ದ್ರವೀಕರಣ ಅದು ಒಂದುಗೂಡಿದಷ್ಟು ರೀತಿಯಲ್ಲಿ ಬೇರೆ ಕಣ್ಣ ಕಂಡಿಲ್ಲ. ಹೀಗಾಗಿ ಈ ಸಲ ಕಾಂಗ್ರೆಸ್ಗೆ ಅದೊಂದು ದೊಡ್ಡ ಸ್ಟ್ರೆಂತಾಗಿ ಪರಿಣಮಿಸಿದೆ. ಇದು ಕಾಂಗ್ರೆಸ್ನ ಸ್ವಸಾಮರ್ಥ್ಯದಿಂದ ಆಗಿದ್ದಲ್ಲ, BJPಯವರ ಕೊಡುಗೆಯಿಂದ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ BJP ಅವರು ಕಂಟಿನ್ಯೂ ಆಗಿ ಮುಸ್ಲಿಮರ ಮೇಲೆ ಟಾರ್ಗೆಟ್ ಮಾಡಿದ್ರಿಂದ, ಬದ್ರುದ್ದೀನ್ ಅವರು ಅದನ್ನು ಆಶೆಗಳನ್ನು ಮುಸ್ಲಿಮರ ಆಶೆಗಳು ಈಡೇರಿಸಲು ಯಶಸ್ವಿ ಆಗಿರೋದ್ರಿಂದ ಕಾಂಗ್ರೆಸ್ನಂತ ಅವರು ಒಲ್ದು ಬಂದಿದ್ದಾರೆ. ಅದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸರ್ ನಿಮಗೇನು ಅನ್ಸುತ್ತೆ ಸರ್? ಇಲ್ಲಿ ಕಾಂಗ್ರೆಸ್ ಈಗಾಗಲೇ ಡಾಕ್ಟರ್ ವಾಸು ಹೇಳಿದ್ದಾರೆ, ಈ ಅನ್ಈವನ್ ಎಲೆಕ್ಷನ್ಸ್ ಅಂತಂದೇಳಿ. ಇಲ್ಲಿ ಕಾಂಗ್ರೆಸ್ನ ಒಂದು ಹಂತದಲ್ಲಿ ಅದಕ್ಕೆ ಒಂದು ಗೆಲ್ಲೋ ಹಸಿವಿಲ್ಲ ಅನ್ನೋದನ್ನು ಭಾಳ ಮುಖ್ಯವಾಗಿ ಹೇಳಬೇಕು. ಆಮೇಲೆ ತನ್ನ ಕಾಲ ಮೇಲೆ ತಾನೇ ಕೊಡಲಿ ಹೊಡ್ಕೊಳ್ಳೋದ್ರಲ್ಲಿ, ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ಸು ಎತ್ತಿದ ಕೈ ಅಂತ ನೋಡಿದೀವಿ ನಾವು. ಇಂಥದ್ದು ದೌರ್ಬಲ್ಯಗಳನ್ನು ಇದು ಬೀಜ ರೂಪದಲ್ಲೇ ತನ್ನಲ್ಲಿ ಇಟ್ಕೊಂಡು ಬಂದಿರುವಂಥ ಪಕ್ಷ. ಸೊ ಈಗ ಹೈಕಮಾಂಡ್ ದುರ್ಬಲ ಆಗಿರೋದ್ರಿಂದ ಇದು ಇನ್ನೂ ಹೆಚ್ಚಾಗಿದೆ, ಆ್ಯಂಪ್ಲಿಫೈ ಆಗಿದೆ. ಆದ್ರೂ ಕೂಡ ಡೆಲ್ಲಿಯಿಂದ ಇದಕ್ಕಿರೋ BJPಗಿರೋ ಸಂಪನ್ಮೂಲಗಳು, ಆಮೇಲೆ ಡಿಲಿಮಿಟೇಷನ್ ಮಾಡಿದ ರೀತಿ, ಇದೆಲ್ಲದೂ ಕೂಡ BJP ಗೆಲುವಿಗೆ ಕಾರಣ ಆಗಿದೆ. ಒಡೆಯೋದು ಸುಲಭ, ಕಟ್ಟೋದು ಕಷ್ಟ ಅಂತ ಒಂದು ಮಾತಿದೆ, ಅದು ನಿಜ. BJP ಈ ದೇಶನ ಒಂದು ಭೌಗೋಳಿಕ ಭಾಗ ಆಗಿ ನೋಡ್ತಾ ಇದೀನ. ಅಲ್ಲಿರೋ ಕಾಡುಗಳು, ಅಲ್ಲಿರೋ ವನ್ಯಜೀವಿಗಳು, ಅಲ್ಲಿರೋ ಮನುಷ್ಯರು, ದೇಶ ಅಂದರೆ ಮನುಷ್ಯರು ಅಂತ ಹೇಳ್ತಾರೆ. ಅವರು ದೇಶ ಅಂದರೆ ಮನುಷ್ಯರು ಅಂತ ನೋಡ್ತಾ ಇಲ್ಲ BJP, ಗಡಿ ನೋಡ್ತಾ ಇದೆ. ದೇಶ ಅಂದರೆ ಗಡಿ ನೋಡ್ತಾರೆ. ಸೊ ದೇಶ ಹಾಳಾಯಿತು ಅಂತಂದರೆ ಜನ ಹಾಳಾಗ್ತಿದ್ದಾರೆ, ಜನ ಒಡೆದೋಗ್ತಾ ಇದ್ದಾರೆ. ಈ ಒಡೆದೋಗೋದಿದೆಯಲ್ಲ, ಇದು ದೇಶ ಒಡೆದೋಗೋವಂಥ ಪರಿಸ್ಥಿತಿ ಬರುತ್ತೆ. ಅದಲ್ಲ, ಅವರು ಭೌಗೋಳಿಕವಾಗಿ ಒಟ್ಟಿಗೆ ಇದ್ದರೆ ಸಾಕು, ಅಲ್ಲಿರುವಂಥ ಜನನ ಹೊಡೆದ್ಬಿಟ್ಟು ನಾವು ಸದಾ ಅಧಿಕಾರದಲ್ಲಿರ್ತೀವಿ ಅನ್ನೋವಂಥ ತಂತ್ರನ ಇವರು ಎಲ್ಲ ದೇಶದ ಎಲ್ಲ ಮೂಲೆಗಳಿಗೆ ಹಬ್ಬಿಸ್ಕೊಂಡು ಇವರು ಪ್ರಾಸ್ಪರ್ ಆಗ್ತಾ ಇದ್ದಾರೆ. ಇವರು ಸಮೃದ್ಧಿವಂತ ಇದ್ದಾರೆ. ಆಡಳಿತನ ಇವ್ರ ಕೈನಲ್ಲಿ ಇಟ್ಕೊಳ್ತಾರೆ. ದೇಶ ಒಡೆದ್ರೂ ಪರವಾಗಿಲ್ಲ, ಸಮಾಜ ಒಡೆದ್ರೂ ಪರವಾಗಿಲ್ಲ, ನಾವು ಅಧಿಕಾರದಲ್ಲಿರಬೇಕು ಅಂತ ಅನ್ನೋದಕ್ಕೆ ಅವರು ಈ ಸಾಂವಿಧಾನಿಕ ಸಂಸ್ಥೆಗಳನ್ನು ಬಳಸಿಬಿಟ್ಟು ಈ ದೇಶದ ಸಾಂವಿಧಾನಿಕ ಸಂಸ್ಥೆಗಳನ್ನು ತಮ್ಮ ವಶಕ್ಕೆ ತಗೊಂಡು ಒಂದು ಜನತಂತ್ರದ್ದು ಕೂಡ ಏನು ಬೇಕಾದ್ರು ಜನತಂತ್ರ ರೂಪದಲ್ಲಿರುವಂಥ ಒಂದು ಅಥಾರಿಟೇರಿಯನ್ ವ್ಯವಸ್ಥೆ ಇದು ದೇಶ ತುಂಬ ಹಬ್ಬಿಸ್ಬೇಕಂತ ಮಾಡ್ತಿದ್ದಾರೆ. ಅಸ್ಸಾಂ ಏನು ಇದಕ್ಕೆ ಹೊರತಲ್ಲ, ಅಸ್ಸಾಮಲ್ಲೂ ಕೂಡ. ಆದರೆ BJP ಅಡ್ವಾಂಟೇಜಸ್ ಪೊಸಿಷನ್ ಇದೆ ಸರ್.
ಈ ಎಲ್ಲ ಕಾರಣದಿಂದ. ಕೊನೆಯದಾಗಿ ಇನ್ನು ಪುದುಚೇರಿ ಒಂದೇ ಉಳಿದಿರೋದು. ಬಟ್ ಅದಕ್ಕೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ವಾಸುವಲ್ಲಿ. ಎಲ್ಲ ದೇಶದಲ್ಲಿ SIR ಮಾಡ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲದಲ್ಲಿ SIR ಜೊತೆ ಲಾಜಿಕಲ್ ಡಿಸ್ಕ್ರಿಪ್ಷನ್ಸೇ ತೊಗೊಂಬಂದರು. ಅಸ್ಸಾಮಲ್ಲಿ ಓನ್ಲಿ SR ಮಾಡಿದರು. ಹೇಗೆ ಇದನ್ನು ಸುಪ್ರೀಂ ಕೋರ್ಟ್ ಒಪ್ಕೊಳ್ತಾ ಇದೆ, ಹೇಗೆ ಇದನ್ನು ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇಲ್ಲ, ಹೇಗೆ ಸಿವಿಲ್ ಸೊಸೈಟಿಗಳು ಇವರು ಮಾಡಬೇಕು. ಅಸ್ಸಾಮಲ್ಲಿ ಕೇವಲ SR ಮಾಡಿದ್ದಾರೆ, ಅವರು ಡಿಲಿಮಿಟೇಷನ್ ಮಾಡಿದ್ದಾರೆ ಮತ್ತು SR ಮಾಡಿದ್ದಾರೆ. ಪ್ರತಿ ರಾಜ್ಯಕ್ಕೂ ಪ್ರತ್ಯೇಕವಾಗಿದ್ದ ನಿಯಮಗಳನ್ನು ಏನಾದರೂ ಚುನಾವಣಾ ಕಮಿಷನ್ ಜಾರಿಗೆ ತಂತಾ ಇದೆ. ಇಲ್ಲ, ಅದಕ್ಕೆ ಅವ್ರದ್ದು ಇದೊಂದು ಪೌರತ್ವದ ಎಕ್ಸಸೈಸ್ ಆಗಿರೋದ್ರಿಂದ, ಅಸ್ಸಾಂನಲ್ಲಾಗಲೇ NRC ಆಗಿಬಿಟ್ಟಿರೋದ್ರಿಂದ ಪೌರರಿಗೆಲ್ರಿಗೂ ಕೂಡ ಕೊಡ್ತೀವಿ. ಯಾರಿಗಾಗಲೇ NRCನಲ್ಲಿ ಪಾಸ್ ಆಗಿದ್ದಾರೆ ಅವರೆಲ್ರಿಗೂ ಕೂಡ ಕೊಡ್ತೀವಿ ಅಂತ. ಬಟ್ ಈ ದೇಶದ ಸಾಮಾಜಿಕ ಮತ್ತು ರಾಜಕೀಯ ಸ್ವರೂಪವನ್ನೇ ಬದಲಿಸುವಂಥ ಒಂದು ಮೂಲಭೂತವಾದಂಥ ಬುಡಮೇಲು ಕೆಲಸವಾಗಿ SIR ಇದೆ. ಹಾಗಾಗಿ ಇದನ್ನು ಇನ್ನೂ ಹೆಚ್ಚು ಸೀರಿಯಸ್ ಆಗಿ ದೇಶದಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಜನರು ಎಲ್ಲರೂ ತಗೋಬೇಕು ಅಂತ ನನಗೆ ಅನ್ಸುತ್ತೆ. ಕೊನೆಯದಾಗಿ ಪುದುಚೇರಿ 30 ಕ್ಷೇತ್ರಗಳಲ್ಲಿದ್ದಾವೆ. ಲಾಸ್ಟ್ ಟೈಮು ಅಲ್ಲಿ NDA ಅಧಿಕಾರದಲ್ಲಿತ್ತು. ಈ ಬಾರಿನೂ ಮತ್ತೆ ಅವರೇ ಅಧಿಕಾರಕ್ಕೆ ಬರ್ತಾರೆ ಅನ್ಸುತ್ತೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ನನಗನ್ಸುತ್ತೆ. ನೀವೇನು ಹೇಳ್ತೀರಾ? ಏನಿಲ್ಲ, ಅಷ್ಟೇ. ಅದು NR ಕಾಂಗ್ರೆಸ್ನ ಶಕ್ತಿಯ ಮೇಲೆ BJP ಮತ್ತು NDA ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. ಅಂದರೆ ಸ್ಥಳೀಯವಾಗಿ ಪ್ರಬಲವಾದ ಪ್ರಾದೇಶಿಕ ಪಕ್ಷವನ್ನು ಹಿಡಿದುಕೊಂಡು ಆ ರಾಜ್ಯದಲ್ಲಿ ನಾನು ಅಧಿಕಾರದಲ್ಲಿ ಇದ್ದೇನೆ ಎಂಬ ಏನು, ಆಮೇಲೆ ಆ ಪ್ರಾದೇಶಿಕ ಪಕ್ಷವನ್ನು ನುಂಗುವ BJP ಇತ್ತೀಚಿನ ಲೆಕ್ಕಾಚಾರ ಇದೆ. ಅದೇ ದಿಕ್ಕಿನಲ್ಲಿ ಪಾಂಡಿಚೇರಿ ನಡೆದ ಪ್ರಾದೇಶಿಕ ಪಕ್ಷ ಕೂಡ ಏಕ ವ್ಯಕ್ತಿ ಪಕ್ಷ ಆಗಿರೋದು ಒಂದೇದು. ಅದು ಏಕ ವ್ಯಕ್ತಿ ಪಕ್ಷ ರಂಗಸ್ವಾಮಿ ಪಕ್ಷ. ರಂಗಸ್ವಾಮಿ ಬೇಸಿಕಲಿ ಕಾಂಗ್ರೆಸ್ನವರು. ಕಾಂಗ್ರೆಸ್ಸಿಂದ ಅವರು ಮುಖ್ಯಮಂತ್ರಿ ಆಗಿದ್ದವರು. ಮುಖ್ಯಮಂತ್ರಿ ಹುದ್ದೆ ಬೇಕು ಅಂತಂದೇಳಿ ಅವರು ಬೇರೆಯವ್ರ ಜೊತೆ ಕೈ ಜೋಡಿಸಿದ್ದಾರೆ. ನಾರಾಯಣ ಸ್ವಾಮಿ ಅಲ್ಲಿ ಮುಖ್ಯಮಂತ್ರಿ ಆದಾಗ ಇವ್ರಿಗೆ ಅಸಮಾಧಾನ ಆಯಿತು, ಇವರು ಕೊಡಲಿಲ್ಲ ಅಂತ. ಸೊ ಆ ರೀತಿಯ ಪ್ರಾದೇಶಿಕ ಪಕ್ಷ ಇದು. ನಮ್ಮ ದೇಶದಲ್ಲಿ ಹೆಚ್ಚಾದ ಪ್ರಾದೇಶಿಕ ಪಕ್ಷಗಳು ಅದೇ ರೀತಿ ಆಗಿದ್ದಾವೆ. ಎಲ್ಲೋ ಒಂದು ಕಡೆ ತಮಿಳುನಾಡಲ್ಲಿ ಪೆರಿಯಾರ್ ಚಳವಳಿ ಒಂದಿಷ್ಟು ಬಿಟ್ಟರೆ ಎಲ್ಲರೂ ವ್ಯಕ್ತಿ ಮುಖ್ಯವಾಗಿ ಪ್ರಾತಿನಿಧ್ಯ. ಇದು 5 ರಾಜ್ಯಗಳ ಪಂಚರಾಜ್ಯಗಳ ಏನು ಚುನಾವಣೆ ನಡೆದ ಎಕ್ಸಿಟ್ ಪೋಲು. ಇಲ್ಲಿ ಮುಖ್ಯವಾಗಿ ನಮ್ಮ ದೇಶದ 2 ಪ್ರಮುಖ ನಾಯಕರು ಏನಿದ್ದಾರೆ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಒಂದು ಮಾತಿದೆ, ಗಬ್ಬರ್ ಸಿಂಗ್ ಶೋಲೆ ಪಿಕ್ಚರ್ದ ಪ್ರಮುಖ ವಿಲನ್ ಗಬ್ಬರ್ ಸಿಂಗ್ ಹೇಳ್ತಿದ್ರಂತ, ಹೋಲಿ ಅಂದರೆ ಹೋಲಿ ಹಬ್ಬ ಎಲ್ಲಿದೆ, ನಾವು ಹಳ್ಳಿಗಳ ಮೇಲೆ ದಾಳಿ ಮಾಡ್ಬೇಕಂತ. ಹಂಗೆ ಇಬ್ಬರು ಪ್ರಮುಖ ನಾಯಕರು ಓಟ್ ಎಲ್ಲಿದೆ, ಮತದಾನ ಎಲ್ಲಿದೆ, ಚುನಾವಣೆ ಎಲ್ಲಿದೆ, ನಾವು ಅಲ್ಲಿಗೆ ಹೋಗಬೇಕು, ಮತ್ತೆ ಸುಳ್ಳು ಹೇಳಬೇಕು, ಮತ್ತೆ ದೇಶವನ್ನು ಹೊಡಿಬೇಕು, ಜನರನ್ನು ಇಬ್ಬಾಗ ಮಾಡಬೇಕು, ಮತ್ತೆ ನಾವು ಗೆಲ್ಲಬೇಕಂತ ಅವರು ಏನು ಅಶ್ವಮೇಧ ಕುದುರೆಯನ್ನು ಬಿಟ್ಟಿದ್ದಾರೆ. ಆ ಕುದುರೆ ಈಗ ಪಶ್ಚಿಮ ಬಂಗಾಳದಲ್ಲಿ ನಿಂತಿದೆ. ಅದನ್ನು ಕಟ್ಟುವಲ್ಲಿ ಯಶಸ್ವಿ ಆಗ್ತಾರೆ ಮಮತಾ ಬ್ಯಾನರ್ಜಿ, ಅಥವಾ ಅದನ್ನು ವಿಜಯ ಸಾಧಿಸಿ ಇಡೀ ದೇಶದಲ್ಲಿ ಏನಾರು ಇವರು ಕೇಸರಿ ಬಾವುಟ ಹಾರಿಸ್ಬೇಕಂತ BJP ಹೊರಟಿದೆ, ಅದರಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದೇ ಈ ಪಂಚರಾಜ್ಯದಲ್ಲಿ ಅತ್ಯಂತ ಮುಖ್ಯವಾಗಿ ಕಂಡು ಬರೋದು ಅನ್ಸುತ್ತೆ. ಅದನ್ನು ಹೊರತುಪಡಿಸಿದರೆ ಕೇರಳ ಮತ್ತು ತಮಿಳುನಾಡಲ್ಲಿ ಅವ್ರದ್ದೇನು ಪ್ರಮುಖ ಪಾತ್ರ ಇರೋದಿಲ್ಲ. ಇಲ್ಲಿ ಏನು BJP ವಿರೋಧದ ಅಲೆಯ ಮೇಲೆ ಬೇರೆ ಬೇರೆ ಪಕ್ಷಗಳಿದಾವೆ, ಅವೇ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿಗೆ ಕಂಡು ಬರ್ತದೆ. ಇದು ಒಟ್ಟಾರೆ ಇವತ್ತಿನ ಎಕ್ಸಿಟ್ ಪೋಲ್ನ ಚುನಾವಣೆ ಚರ್ಚೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.